ಮೊದಲನೆಯ ಸುದ್ದಿ ಅಫ್ಕೋರ್ಸ್ ಯೂನಿಯನ್ ಬಜೆಟ್. ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಜೆಟನ್ನು ಮಂಡಿಸಿದರು. ಭಾನುವಾರದ ಬಜೆಟ್ ಇದು. ಇತಿಹಾಸದಲ್ಲಿ 2ನೇ ಸಲ ಆಗ್ತಾ ಇದೆ. ಒಂದು ಕಡೆ ಬಜೆಟ್ನಲ್ಲಿ ಏನಿರುತ್ತೆ ಏನಿರೋದಿಲ್ಲ ಅಂತ ಬಜೆಟ್ಗಿಂತ ಮುಂಚೆ ಚರ್ಚೆ ಶುರುವಾದರೆ ನಿರ್ಮಲಾ ಸೀತಾರಾಮನ್ ಇವತ್ತಿನ ಬಜೆಟನ್ನು ಯಾವ ಸೀರೆ ಉಟ್ಕೊಂಡು ಓದ್ತಾರೆ ಅನ್ನೋದ್ರ ಬಗ್ಗೆನೇ ಒಂದು ಪ್ಯಾರಲಲ್ ಚರ್ಚೆ ನಡೀತಾ ಇರುತ್ತೆ. ಕಾಂಜೀವರಂ ಸೀರೆ ಉಟ್ಕೊಂಡಿದ್ರಂತೆ. ಇವತ್ತು ನಮಗೆಲ್ಲ ಗೊತ್ತಾಗೋದಿಲ್ಲ, ಅವು ಜನ ಹೇಳಿದ್ದು. ಕಾಂಜೀವರಂ ಸೀರೆ ಉಟ್ಕೊಂಡಿದ್ರಂತೆ. ತಮಿಳುನಾಡಿನ ಎಲೆಕ್ಷನ್ನಿಗೂ ಇವರು ತಮಿಳುನಾಡು ಮೂಲದ ಕಾಂಜೀವರಂ ಸೀರೆ ಉಟ್ಕೊಂಡಿದ್ದಕ್ಕೂ ಒಂದಕ್ಕೊಂದು ಸಂಬಂಧನ ಅಂತೆಲ್ಲ ಚರ್ಚೆಗಳು ನಡೀತಾ ಇದ್ದು. ವಿಷಯ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಬಜೆಟ್ ದೃಷ್ಟಿಯಿಂದ ಏನು ಮುಖ್ಯವಾದದ್ದಲ್ಲ. 53,47,000 ಕೋಟಿ ರೂಪಾಯಿಯ ಬಜೆಟ್ಟು ಇವತ್ತು ಮಂಡನೆಯಾಯಿತು. 53,47,000 ಕೋಟಿ ರೂಪಾಯಿಯ ಬಜೆಟ್. ಜನಸಾಮಾನ್ಯರಾಗಿ ನಮಗೆ ದೇಶದ ಆರ್ಥಿಕತೆ ಯಾವ ಕಡೆ ಹೋಗ್ತಾ ಇದೆ, ಆರ್ಥಿಕ ಶಿಸ್ತು ಹೆಂಗಿದೆ, ಮುಂದೆ ಸಾಗಬೇಕಾದ ದಾರಿ ಯಾವುದು ಅನ್ನೋದರ ಕಡೆ ಒಂದು ಗಮನ ಇರಬೇಕಲ್ವ. ಅದಕ್ಕೆ ಯಾವಾಗಲೂ ಡೆಫಿಸಿಟ್ಟು ಅಂತ ನೋಡ್ತೀವಿ ನಾವು, ವಿತ್ತೀಯ ಕೊರತೆ ಅಂತೀವಿ. ರೆವಿನ್ಯೂ ಡೆಫಿಸಿಟ್, ಇಟ್ ಈಸ್ ವೆಲ್ ಅಂಡರ್ ದ ಟಾರ್ಗೆಟ್. ಸಮಾಧಾನದ ವಿಷಯ, ಪಡಬೇಕಾಗಿರುವ ಸಮಾಧಾನದ ವಿಷಯ. ರೆವಿನ್ಯೂ ಡೆಫಿಸಿಟ್ಟು ಕೊರೋನಾ ಟೈಮ್ನಲ್ಲಿ ಆಕಾಶಕ್ಕೆ ಹೋಗ್ಬಿಡ್ತು. ಸಹಜ, ದುಡ್ಡು ಬರ್ತಿಲ್ಲ, ಖರ್ಚು ಕಡಿಮೆ ಆಗ್ತಿಲ್ಲ. 9.7 ತನಕ ಹೋಗ್ಬಿಡ್ತು ರೆವಿನ್ಯೂ ಡೆಫಿಸಿಟ್. 5 ವರ್ಷಗಳ ಹಿಂದಿನ ಕಥೆ ಇದು. 5 ವರ್ಷಗಳ ಹಿಂದೆ ಘೋಷಣೆ ಮಾಡಿತ್ತು ಕೇಂದ್ರ ಸರ್ಕಾರ, ಇನ್ನು 5 ವರ್ಷಗಳಲ್ಲಿ 4.5 ಒಳಗಡೆ ತರ್ತೀವಿ ಇದನ್ನು ಅಂತ. ಕಳೆದ ಬಜೆಟ್ನಲ್ಲೇ 4.4ಗೆ ತಂದಿದ್ರು. ಈ ವರ್ಷ ಈ ಬಜೆಟ್ನಲ್ಲಿ 4.3ಗೆ ತಂದಿದ್ದಾರೆ. 4.3. ಈ ವರ್ಷದ ಸಾಲದ ಪ್ರಮಾಣನೂ ಕಡಿಮೆ ಆಗಿದೆ. ವೆಲ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಂಡವಾಳ ವೆಚ್ಚ, ಬಂಡವಾಳ ಹೂಡಿಕೆ, ಅಂದರೆ ಅಸೆಟ್ ಕ್ರಿಯೇಷನ್ ಎಷ್ಟು ಖರ್ಚು ಮಾಡ್ತೀರಿ ನೀವು ಅಂತ, ಅದು ಕಳೆದ 10-11 ವರ್ಷದಲ್ಲಿ ಹಲವು ಪಟ್ಟು ಜಾಸ್ತಿ ಆಗಿದೆ. ಅದು 2014ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದಾಗ 2 ಲಕ್ಷ ಕೋಟಿ ಇತ್ತು. 2 ಲಕ್ಷ ಕೋಟಿಯನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಾಗಿ ಮೀಸಲಾಗಿಡಲಾಗ್ತಿತ್ತು. ಕಳೆದ ವರ್ಷ ಕಳೆದ ಬಜೆಟ್ನಲ್ಲಿ ಅದು 11,11,111 ಕೋಟಿ ಆಯಿತು. 2 ಲಕ್ಷ ಇದ್ದದ್ದು ಕಳೆದ ಬಜೆಟ್ನಲ್ಲಿ 11,11,111 ಕೋಟಿ ಆಯಿತು. ಈ ಸಲ 12,20,000 ಕೋಟಿ ಆಗಿದೆ. ಅಂದರೆ 11 ವರ್ಷದಲ್ಲಿ 6 ಪಟ್ಟು ಜಾಸ್ತಿ. ಇಯರ್ ಆನ್ ಇಯರ್ ನೋಡ್ತಾ ಹೋದರೆ 6 ಪಟ್ಟು ಜಾಸ್ತಿ ಆಗಿದೆ. ಅಲ್ಲಿಗೆ ಎಕನಾಮಿ ಈಸ್ ಆನ್ ರೈಟ್ ಟ್ರ್ಯಾಕ್ ಅಂತ ಅರ್ಥ. ಎಕನಾಮಿ ಈಸ್ ಆನ್ ರೈಟ್ ಟ್ರ್ಯಾಕ್. ಉಳಿದಂತೆ ಹೊಸ ತೆರಿಗೆ ಭಾರ ಏನಿಲ್ಲ. ಪ್ರತಿ ಸಲ ಬಜೆಟ್ನಲ್ಲೂ ಅದೊಂದು ಚರ್ಚೆ ಯಾವಾಗಲೂ ಇರುತ್ತೆ. ಸಂಬಳದಾರರಿಗೆ ಬಂಪರ ತೆರಿಗೆ ರಿಲೀಫ್ ಸಿಗುತ್ತಾ? ಅದು ಸುಮ್ಮನೆ ಕ್ಲೀಶೆ ಆಗಿಬಿಟ್ಟಿದೆ. ಅದು ಹಂಗೆ ಚರ್ಚೆ ಮಾಡೋದು. ಏನೇನು ರಿಲೀಫ್ ಕೊಡಬೇಕಾಗಿತ್ತೋ ಕಳೆದ ಸಲ ಕೊಟ್ಟಾಗಿದೆ. 12 ಲಕ್ಷದ ತನಕ ತೆರಿಗೆ ಇಲ್ಲ ಈಗ ದೇಶದಲ್ಲಿ, ಆದಾಯ ತೆರಿಗೆ ಇಲ್ಲ. 12 ಲಕ್ಷ ವಾರ್ಷಿಕ ಆದಾಯದ ತನಕ. ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಒಂದು ವರ್ಷಕ್ಕೆ 15 ಲಕ್ಷ ರೂಪಾಯಿ ಸಂಬಳ ತಗೊಳ್ಳೋರು ಕೂಡ 1 ರೂಪಾಯಿನೂ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಒಂದು ವರ್ಷಕ್ಕೆ 15 ಲಕ್ಷದ ತನಕ ಟ್ಯಾಕ್ಸ್ ತಗೊಳ್ಳೋರು ಕೂಡ 1 ರೂಪಾಯಿನೂ ಕಟ್ಟಬೇಕಾಗಿಲ್ಲ. ಕಳೆದ ಸಲದ ಘೋಷಣೆ ಅದು ಯಥಾ ಪ್ರಕಾರ ಮುಂದುವರಿತಾ ಇದೆ. ಉಳಿದಂತೆ ರಾಜ್ಯಗಳಿಗೆ ಏನು ಸಿಕ್ತು? ಸಾಮಾನ್ಯವಾಗಿ ನಾವು ನೋಡಿದ್ದೀವಿ. ಕಳೆದ ಸಲದ ಬಜೆಟನ್ನು, ನಿರ್ಮಲಾ ಸೀತಾರಾಮನ್ರ ಕಳೆದ ಸಲದ ಬಜೆಟ್ ಭಾಷಣವನ್ನು ನೀವು ನೆನಪಿಸಿಕೊಂಡ್ರೆ ಎಷ್ಟು ಸಲ ಬಿಹಾರ ಅಂತ ಬಂದೋಯಿತು. ಬಿಹಾರದ ನಗರಗಳು, ಗ್ರಾಮಗಳ ಹೆಸರುಗಳು ಎಷ್ಟು ಸಲ ಬಂದು ಹೋದವು. ಯಾಕೆ? ಎಲೆಕ್ಷನ್ ಇತ್ತಲ್ಲಿ, ವಿಧಾನಸಭಾ ಎಲೆಕ್ಷನ್ನು. ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದು ಒಂದು ಬಿಹಾರದ ವಿಧಾನಸಭಾ ಎಲೆಕ್ಷನ್ಗೆ ಅಷ್ಟೆಲ್ಲ ಘೋಷಣೆ ಮಾಡಿದ್ದಾರೆ ಇವರು. ಈ ಸಲ 5 ರಾಜ್ಯಗಳ ಚುನಾವಣೆಗಳಿದ್ದಾವೆ. ಕೇರಳ, ತಮಿಳುನಾಡು, ಪಾಂಡಿಚೇರಿ, ಅಸ್ಸಾಮು, ಪಶ್ಚಿಮ ಬಂಗಾಳ. ಆ ರಾಜ್ಯಗಳಿಗೆ ಧಾರೆ ಎರೆದು ಬಿಡ್ತಾರೆ ಬಜೆಟ್ನಲ್ಲಿ ದುಡ್ಡನ್ನು ಅಂತ. ಹಾಗೇನು ಮಾಡಿಲ್ಲಪ್ಪ. ನಿಮಗೆ ಆ ರಾಜ್ಯಗಳ ಹೆಸರುಗಳು ಬಜೆಟ್ ಭಾಷಣದಲ್ಲಿ ಪ್ರಸ್ತಾಪ ಆಗಿದ್ದ ಅಪರೂಪ. ಪ್ರಸ್ತಾಪ ಆದರೂ ಕೂಡ ಉಳಿದೆಲ್ಲ ಯೋಜನೆಗಳ ಜೊತೆಗೆ ಅಲ್ಲೂ ಕೂಡ ಒಂದು ಯೋಜನೆ ಅನ್ನುವ ರೀತಿಯಲ್ಲಿ ಪ್ರಸ್ತಾಪ ಆಗಿದೆ. 3 ಕರ್ತವ್ಯಗಳನ್ನು ಹೇಳಿದ್ರು ನಿರ್ಮಲಾ ಸೀತಾರಾಮನ್ ಅವರು ಆರಂಭದಲ್ಲೇ. ಭಾರತದ ಆರ್ಥಿಕತೆಯನ್ನು ಸುಸ್ಥಿರವಾಗಿಡುವುದು, ದೇಶದ ಜನರ ಆಶೋತ್ತರಗಳನ್ನು ಈಡೇರಿಸುವುದು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಾಧಿಸುವುದು ಅಂತ. ಆ ನಿಟ್ಟಿನಲ್ಲಿ ಬಜೆಟ್ ಇತ್ತು. ಕಳೆದ ವರ್ಷ 50,65,000 ಕೋಟಿಯ ಬಜೆಟ್ ಆದರೆ ಈ ವರ್ಷ 53,47,000 ಕೋಟಿಯ ಬಜೆಟ್ಟು. ಬರ ದುಡ್ಡು, ಆದಾಯ ತೆರಿಗೆ
35,33,000 ಕೋಟಿ. ಸಾಲ ಸ್ವೀಕಾರ 1,18,000 ಕೋಟಿ. ಸಾಲ ಸ್ವೀಕಾರ 16,60,000 ಕೋಟಿ. ತೆರಿಗೆಯೇತರ ಆದಾಯ 32,000 ಕೋಟಿ. ಒಟ್ಟು ಬಜೆಟ್ಟು 53,47,000 ಕೋಟಿ. ಉಳಿದಂತೆ ತುಂಬ ನಂಬರ್ ಹೇಳ್ತಾ ನಿಮ್ಮನ್ನೇನು ಬೋರ್ ಮಾಡೋದಿಲ್ಲ. ನೋಡಿ, ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಬಜೆಟ್ ಮಂಡನೆಯಾದಾಗ 197 ಕೋಟಿ ಬಜೆಟ್. ಅದು 197 ಕೋಟಿಯ ಬಜೆಟ್. ಈಗ 53 ಲಕ್ಷ ಕೋಟಿಯ ಬಜೆಟ್ಟಿಗೆ ಬಂದು ನಿಂತಿದ್ದೀವಿ. ವಿ ಆರ್ ದಿ 4th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಇಲಾಖಾವಾರು ವೆಚ್ಚಗಳಿದ್ದಾವೆ, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಹೈಲೈಟ್ಸ್ ಹೇಳೋದಾದರೆ, ಆಗಲೇ ಹೇಳಿದೆ 12,20,000 ಕೋಟಿ ರೂಪಾಯಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಾ ಇದೆ ಅಸೆಟ್ ಕ್ರಿಯೇಷನ್ಗೆ. ನೀವು ರಸ್ತೆ, ಸೇತುವೆ, ಏರ್ಪೋರ್ಟು, ಸ್ಕೂಲ್ಗಳು, ಕಾಲೇಜ್ಗಳು, ಯೂನಿವರ್ಸಿಟಿಗಳು ಇಂಥವುಗಳನ್ನು ಕಟ್ಟುವುದಕ್ಕೆ 12,20,000 ಕೋಟಿ ರೂಪಾಯಿಗಳನ್ನು ಈ ಬಜೆಟ್ನಲ್ಲಿ ಖರ್ಚು ಮಾಡುವ ಉದ್ದೇಶ ಇದೆ. ಹಣಕಾಸು ಆಯೋಗದ ಮೂಲಕ ರಾಜ್ಯಗಳಿಗೆ 1,41,000 ಕೋಟಿ ಕೊಡ್ತಾರೆ. 20 ಜಲಮಾರ್ಗಗಳನ್ನು ನಿರ್ಮಾಣ ಮಾಡ್ತಾರೆ ಮುಂದಿನ 5 ವರ್ಷಗಳಲ್ಲಿ. ಜಿಲ್ಲೆಗೊಂದು ವಿದ್ಯಾರ್ಥಿನಿಯರ ನಿಲಯ ಆಗುತ್ತೆ, ಗರ್ಲ್ಸ್ ಹಾಸ್ಟೆಲ್ ಆಗುತ್ತೆ. ದಿವ್ಯಾಂಗರ ಅಭಿವೃದ್ಧಿಗೆ ವಿಶೇಷ ಯೋಜನೆ ಅದೆಲ್ಲ ಇದ್ದಾವೆ. ಸೆಮಿಕಂಡಕ್ಟರ್ ವಲಯಕ್ಕೆ 40,000 ಕೋಟಿ. ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ನಲ್ಲಿ ಗೋಲ್ಮಾಲ್ ಮಾಡಿದ್ರೆ ಸ್ವಲ್ಪ ಲೀನಿಯನ್ಸ್ ಕೊಟ್ಟಿದ್ದಾರೆ. ಶಿಕ್ಷೆಗಿಂತ ದಂಡಕ್ಕೆ ಪ್ರಾಮುಖ್ಯತೆ, ಶಿಕ್ಷೆಯ ಪ್ರಮಾಣವೂ ಕೂಡ ಕಡಿಮೆ. ಆಮೇಲೆ ಕ್ಯಾನ್ಸರ್ಗೆ ಸಂಬಂಧಿಸಿದ 17 ಔಷಧಗಳ ಆಮದು ಸುಂಕ ಕಡಿಮೆ ಮಾಡಿದ್ದಾರೆ. ಈ ರೀತಿಯಾದಂಥ ಅನೌನ್ಸ್ಮೆಂಟ್ಗಳಿದ್ದಾವೆ. ಆರೋಗ್ಯ ವಲಯಕ್ಕೆ ತುಂಬ ಇದೆ. ಆ ವಿವರಗಳನ್ನು ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾವೆ, ನೋಡ್ತಾ ಇರಿ. ಗ್ಲೋಬಲ್ ಸಿನಾರಿಯೋ ಲೆಕ್ಕ ಹಾಕೊಳ್ಳಿ ಒಂದ್ಸಲ. ಟ್ರಂಪು ಮನಸ್ಸಿಗೆ ಬಂದಂಗೆ ಆಡ್ತಿದ್ದಾರೆ. ಯಾವಾಗ ಏನು ಹೇಳ್ತಾರೋ, ಯಾವಾಗ ಏನು ಮಾಡ್ತಾರೋ ಗೊತ್ತಾಗ್ತಿಲ್ಲ. ಅಮೇರಿಕದ ಮಾರ್ಕೆಟು ಭಾರತಕ್ಕೆ ಹೆಚ್ಚು ಕಡಿಮೆ ಕ್ಲೋಸ್ಡ್ ಆ್ಯಸ್ ಆಫ್ ನೌ. ಸದ್ಯಕ್ಕೆ ಗೊತ್ತಿಲ್ಲ, ನನಗೆ ಡೀಲ್ ಕ್ರ್ಯಾಕ್ ಆಗೋದಿಲ್ಲೋ ಗೊತ್ತಿಲ್ಲ. ಅದು ಈ ಸಂದರ್ಭದಲ್ಲಿ ಒಂದು ಜಾಣ ನಡೆಯನ್ನು ಕೇಂದ್ರ ಸರ್ಕಾರ ಮಾಡ್ತು. ಯುರೋಪಿನ ಜೊತೆ ಯಾವತ್ತೋ ನಿಂತು ಹೋಗಿದ್ದ ಮದರ್ ಆಫ್ ಆಲ್ ಡೀಲ್ಸ್ನ ಸೈನ್ ಹಾಕಿತ್ತು. ಮದರ್ ಆಫ್ ಆಲ್ ಡೀಲ್ಸ್ ಈಗ ಯುರೋಪಿನ ಮಾರುಕಟ್ಟೆ ಸೇರಿದಂತೆ ಮುಂದೆ ಓಪನ್ ಆಗಬಹುದಾದಂಥ ಇತರ ಮಾರ್ಕೆಟ್ಗಳ ಅವಶ್ಯಕತೆ ಏನು ಅನ್ನೋದನ್ನು ಭಾರತ ತಿಳ್ಕೋಬಹುದು. ರಫ್ತು ಜಾಸ್ತಿ ಆಗಬೇಕಾಗಿದೆ, ಅದನ್ನು ಅರ್ಥ ಮಾಡ್ಕೋಬೇಕು. ಏನು ಬೇಕಾಗಿದೆ ಅವರಿಗೆ ವಸ್ತು ಅಂತ, ಆ ವಸ್ತು ನಮ್ಮಲ್ಲಿ ಪ್ರೊಡ್ಯೂಸ್ ಆಗಬೇಕು. ಒಂದು, ಅಲ್ಲಿಗೆ ಬೇಕಾದಷ್ಟು ಪ್ರೊಡ್ಯೂಸ್ ಆಗಬೇಕು, ಅಲ್ಲಿಗೆ ಬೇಕಾದಂತೆ ಪ್ರೊಡ್ಯೂಸ್ ಆಗಬೇಕು. ಅದಕ್ಕೆ ಬೇಕಾದಂಥ ಘೋಷಣೆಗಳು ಇವತ್ತಿನ ಬಜೆಟ್ನಲ್ಲಿ ಇದ್ದವು. ಇನ್ನು ಲಾರ್ಜರ್ ಸೆನ್ಸ್ ನಾನು ಹೇಳೋದಾದರೆ ನೋಡಿ, ರೇರ್ ಅರ್ತ್ ಎಲಿಮೆಂಟ್ಸು, ಹೈ ಕ್ವಾಲಿಟಿ ಟೆಕ್ಸ್ಟೈಲು, ಸೆಮಿಕಂಡಕ್ಟರು. ವ್ಯಾಪಾರ ಜಾಸ್ತಿ ಆದಂತೆ ಅಲ್ಲಿನ ಜನ ಇಲ್ಲಿಗೆ, ಇಲ್ಲಿನ ಜನ ಅಲ್ಲಿಗೆ ಬರೋದು ಹೋಗೋದು ಜಾಸ್ತಿ ಆಗುತ್ತೆ. ಟೂರಿಸಂ ಬೆಳಿಬೇಕು, ಅದಕ್ಕೆ ಸಂಬಂಧಿಸಿದ ಅನೌನ್ಸ್ಮೆಂಟ್ಗಳಿದ್ವು. ಆಯುರ್ವೇದ, ವಿಶೇಷವಾದಂಥ ಆಯುರ್ವೇದದ ಬಗ್ಗೆ ಇಷ್ಟು ಡಿಟೇಲಾಗಿ ಹಿಂದೆ ಯಾವತ್ತಾದರೂ ಯಾವುದಾದ್ರು ಬಜೆಟ್ನಲ್ಲಿ ಮಾತಾಡಿದ್ರು ಗೊತ್ತಿಲ್ಲ. ಅಷ್ಟು ಡಿಟೇಲಾಗಿ ಮಾತಾಡಿದ್ದಾರೆ ಇವತ್ತಿನ ಬಜೆಟ್ನಲ್ಲಿ. ಅದನ್ನು ಹೊರತುಪಡಿಸಿದ್ರೆ 7 ಹೈ ಸ್ಪೀಡ್ ರೈಲುಗಳನ್ನು ಅನೌನ್ಸ್ ಮಾಡಿದ್ರು. ಬೆಂಗಳೂರಿಗೆ ಕನೆಕ್ಟ್ ಆಗೋವು 2 ಇದ್ದಾವೆ, ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳಿದ್ರು, ಅದನ್ನು ಕರೆಕ್ಟ್ ಆದವರು ಹೇಳಿದ್ರು, ಬೆಂಗಳೂರಿಗೇನು ಉಪಯೋಗ ಇದೆ ಅದರಿಂದ ಅಂತ. ಅಂದರೆ ಅತಿ ಹೆಚ್ಚು ಆ ಟ್ರ್ಯಾಕ್ಗಳ ಹೋಗೋದು, ಆ ಊರುಗಳನ್ನು ಕನೆಕ್ಟ್ ಮಾಡೋದು ಆಂಧ್ರದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಜಾಸ್ತಿ ಅಷ್ಟೇ. ನೀವು ಪುಣೆ ಟು ಬೆಂಗಳೂರು ಏನಾದರೂ ಕೊಟ್ಟಿದ್ರೆ, ಮುಂಬೈ ಟು ಬೆಂಗಳೂರು ಏನಾದರೂ ಹೈ ಸ್ಪೀಡ್ ಟ್ರೈನ್ ಕಾರಿಡಾರ್ ಮಾಡಿದರೆ ಕರ್ನಾಟಕಕ್ಕೆ ಹೆಚ್ಚಿಗೆ ಲಾಭ ಆಗಿರೋದು. ಬೆಂಗಳೂರಿನಿಂದ ಆ ಟ್ರೈನ್ ಹೊರಟ್ರೆ ಬೆಂಗಳೂರು, ತುಮಕೂರು, ಚಿಕ್ಕಜಾಜೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಬೆಳಗಾವಿ ದಾಟ್ಕೊಂಡು ಹೋಗ್ತಿತ್ತು. ಚೆನ್ನೈಗೆ ಹೈ ಸ್ಪೀಡ್ ಟ್ರೈನ್ ಕೊಟ್ಟರೆ ಬೆಂಗಳೂರಿಂದ ಬಿಡ್ತು ಅನ್ನೋ ಅಷ್ಟರಲ್ಲಿ ತಮಿಳುನಾಡಿನಲ್ಲಿ ಇರುತ್ತದು. ಆಂಧ್ರಕ್ಕೆ ಕೊಟ್ಟರೆ ಬೆಂಗಳೂರಿನಿಂದ ಬಿಡ್ತು ಅನ್ನೋ ಅಷ್ಟರಲ್ಲಿ ಆಂಧ್ರ ಪ್ರದೇಶ ಎಂಟರ್ ಆಗಿಬಿಡುತ್ತೆ. ಜಾಸ್ತಿ ಉಪಯೋಗ ಆಗೋದು ಅಲ್ಲಿನ ಜನರಿಗೆ ಅಂತ ಹೈ ಸ್ಪೀಡ್ ಟ್ರೈನ್ ಟ್ರ್ಯಾಕ್ಗಳಂತೂ ಅನೌನ್ಸ್ ಆಗಿದ್ದಾವೆ 7. ಉಳಿದಂತೆ ಮುಂದಿನ 5 ವರ್ಷಗಳಲ್ಲಿ 5,000 ಕೋಟಿಗಳನ್ನು ಟೈರ್ 2, ಟೈರ್ 3 ಸಿಟಿಗಳ ಅಭಿವೃದ್ಧಿಗೆ ಬಳಸ್ತಾರಂತೆ. 500 ಹೊಸ ಜಲಾಶಯಗಳನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿ ಮೀನುಗಾರಿಕೆಗೆ ವಿಶೇಷ ಒತ್ತಿದೆ. ಪ್ರಮುಖ ಬಂದರುಗಳನ್ನು ಸಂಪರ್ಕಿಸುವಂಥ 20 ಜಲಮಾರ್ಗಗಳನ್ನು ಡೆವಲಪ್ ಮಾಡ್ತಾರೆ. ಈ ಸಮುದ್ರ ಬಿಟ್ಟು ಒಳನಾಡು ಜಲ ಸಾರಿಗೆ ಇರುತ್ತಲ್ಲ, ಅದರ ಸಲುವಾಗಿ ವಾರಾಣಸಿ ಮತ್ತು ಪಾಟ್ನಾದಲ್ಲಿ ಹಡಗು ರಿಪೇರಿ ಘಟಕಗಳನ್ನು ಮಾಡ್ತಾರಂತೆ.
ಪ್ರವಾಸೋದ್ಯಮದ ಉತ್ತೇಜನಕ್ಕೆ ವಿಶೇಷವಾದಂಥ ಅನೌನ್ಸ್ಮೆಂಟ್ ಇದ್ದಾವೆ. ಅದರಲ್ಲಿ 10,000 ಟೂರಿಸ್ಟ್ ಗೈಡ್ಗಳಿಗೆ ಸ್ಪೆಷಲ್ ಆನ್ಲೈನ್ ಟ್ರೈನಿಂಗ್ ಕೊಡುವ ವಿಷಯ ಕೂಡ ಪ್ರಸ್ತಾಪ ಆಗಿದೆ. ಒಂದ್ಸಲ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ದು ಕೇಳಿಸ್ಕೊಳ್ಳಿ. In order to promote environmentally sustainable passenger systems, we will develop 7 high-speed rail corridors between cities as growth connectors, namely Mumbai to Pune, Pune to Hyderabad, Hyderabad to Bengaluru, Hyderabad to Chennai, Chennai to Bengaluru, Delhi to Varanasi, Varanasi to Siliguri. She Marts for rural women-led enterprises. Building on the success of Lakpati Didi program, I propose to help women take the next step from credit-linked livelihoods to being owners of enterprises. Self-help entrepreneur, She Marts will be set up as community-owned retail outlets within the cluster-level federations through enhanced and innovative financing instruments. साथियों, बजट में इंफ्रास्ट्रक्चर को मजबूत करने के लिए कई बड़े कदम उठाए गए हैं. डेडिकेटेड फ्रेट कॉरिडोर, देश भर में वाटरवेज का विस्तार, हाई स्पीड रेल कॉरिडोर, टियर 2 और टियर 3 शहरों के विकास पर विशेष ध्यान और शहरों को मजबूत आर्थिक आधार देने के लिए म्युनिसिपल बॉन्ड्स को बढ़ावा. ये सारे कदम विकसित भारत की यात्रा की गति को और तेज करेंगे. ಸಂಪ್ರದಾಯದಂತೆ ಆಡಳಿತ ಪಕ್ಷ ಮತ್ತು ಆಡಳಿತ ಪಕ್ಷದ ಮಿತ್ರ ಪಕ್ಷಗಳವರು ಅದ್ಭುತವಾದ ಬಜೆಟ್, ಇಂಥ ಬಜೆಟ್ ಇತಿಹಾಸದಲ್ಲೇ ಇರಲಿಲ್ಲ ಅಂತ ಹೇಳಿದ್ರು. ಮತ್ತು ವಿಪಕ್ಷದವರು ಇದರಲ್ಲಿ ಏನಿದೆ ರೀ, ಇದು ಯೂಸ್ಲೆಸ್ ಬಜೆಟ್ ಅಂತ ಹೇಳಿದ್ರು. ನಡ್ಕೊಂಡು ಬಂದಿರುವ ಸಂಪ್ರದಾಯ. ಮಮತಾ ಬ್ಯಾನರ್ಜಿ ಅಂತೂ ಸುಳ್ಳುಗಳಿಂದ ತುಂಬಿರುವ ಕಸ ಅಂದಿದ್ದಾರೆ. ಇದನ್ನು ಸುಳ್ಳುಗಳಿಂದ ತುಂಬಿರುವ ಕಸ. ಉದ್ಯೋಗ ಕೊಡದೇ ಇರುವ ಬಜೆಟ್ಟು ಭಾರತದ ನಿಜವಾದ ಸಮಸ್ಯೆಗಳ ಬಗ್ಗೆ ಕುರುಡುತನ ಬಂದಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಬಜೆಟ್ ಭಾಷಣ ಪಾರದರ್ಶಕವಾಗಿಲ್ಲ ಅಂತ ಶಶಿ ಥರೂರ್ ಅವರಂದರು. ಶಶಿ ಥರೂರ್ ಮಮತಾ ಬ್ಯಾನರ್ಜಿ ಅವರು ಮಾತನಾಡಿದ್ದು ಕೇಳಿಸ್ಕೊಳ್ಳಿ. क्या बताऊं यार, डिटेल्स तो बहुत कम मिले ना. जैसे कि 3-4 हेडलाइन थे, लेकिन जब हम इंतजार कर रहे थे कि ऑल इंडिया इंस्टीट्यूट ऑफ आयुर्वेदा कहाँ आएगी, हमारे केरला में चाहिए हमें. हमारे तो बहुत लंबी ट्रेडिशन आयुर्वेदा के, लेकिन केरला का नाम नहीं सुना. फिशर कोकोनट तो शायद केरला ही हो सकते हैं, क्योंकि मेरे ख्याल में भारत का सबसे ज़्यादा बड़ा केरला कोकोनट प्रोड्यूसिंग स्टेट तो केरला ही है. तो वो तो होना चाहिए. वैसे भी फिशरीज़ में हमें कुछ बेनिफिट होना चाहिए. लेकिन जब शिप रिपेयर के बारे में बोला और वाराणसी और पटना के बारे में बोला, केरला के बारे में कुछ नहीं सुन सका, तो ये सब हमें ज़रा सा आश्चर्यजनक है. लेकिन ये भी कहूँ कि शायद डिटेल्स बजट डॉक्यूमेंट में होंगे, पढ़ा नहीं, अब तक सिर्फ भाषण सुने हैं. भाषण में तो बहुत कम डिटेल्स है जो हमें ज़रूरी थी. ಬಜೆಟ್ ಹೆಂಗಿದೆ? ರಾಜಕಾರಣಿಗಳ ತಮ್ಮ ಮೂಗಿ ನೇರಕ್ಕೆ ಮಾತಾಡ್ತಾರೆ. ಅವರು ಪೊಲಿಟಿಕಲ್ ಪಾರ್ಟಿ ಸ್ಟ್ಯಾಂಡ್ ಮಾತಾಡ್ತಾರೆ. ಕರೆಕ್ಟಾಗಿ ರೆಸ್ಪಾಂಡ್ ಮಾಡೋದು ಶೇರ್ ಮಾರ್ಕೆಟ್. ನೋಡಿ, ಭಾನುವಾರ ಬಜೆಟ್ಟು, ಭಾನುವಾರ ಶೇರ್ ಮಾರ್ಕೆಟ್ ಬಂದಿರುತ್ತೆ, ಬಟ್ ಇವತ್ತು ಓಪನ್ ಇತ್ತು. ದಲಾಲ್ ಸ್ಟ್ರೀಟ್ ವರ್ಕ್ಡ್ ಟುಡೇ. ಏನೇನು ನಿರೀಕ್ಷೆಗಳಿದ್ದವೋ ಆ ಮಾರ್ಕೆಟ್ಗೆ ಬಜೆಟ್ನಿಂದ, ಬಜೆಟ್ ಭಾಷಣದ ನಂತರ ಮಾರ್ಕೆಟ್ ಮಲ್ಕೊಂಡಂಗೆ ಆಗ್ಬಿಡ್ತು. 1,500 ಪಾಯಿಂಟ್ ಕುಸಿತ. 1,500 ಪಾಯಿಂಟ್ ಸೆನ್ಸೆಕ್ಸ್ನಲ್ಲಿ. ನಿಫ್ಟಿನೂ ಬಿದ್ದಿದೆ. 495 ಪಾಯಿಂಟು ನಿಫ್ಟಿ ಬಿತ್ತು. 13 ಲಕ್ಷ ಕೋಟಿಯ ಲಾಸ್ ಅಂತೆ ಇವತ್ತು ಹೂಡಿಕೆದಾರರಿಗೆ. ಶೇರ್ನಲ್ಲಿ ಹೂಡಿಕೆ ಮಾಡಿದವರಿಗೆ ಒಟ್ಟು 13 ಲಕ್ಷ ಕೋಟಿ ಲಾಸ್. 2% ಕುಸಿತದಿಂದ ಇದು. ಅದನ್ನು ಟ್ಯಾಕ್ಸ್ ರಿಲೀಫ್ ಮಾಡಿದ್ರು. F&O ಹೂಡಿಕೆಯ ಮೇಲೆ ತೆರಿಗೆ ಹೆಚ್ಚಳ ಮಾಡಿದ್ದಕ್ಕಾಗಿ ಶೇರ್ ಮಾರ್ಕೆಟ್ ಹಿಂಗೆ ರೆಸ್ಪಾಂಡ್ ಮಾಡ್ತು. ಅಂದರೆ ನೀವು ಶೇರ್ ಮೇಲೆ ಏನು ಇನ್ವೆಸ್ಟ್ ಮಾಡ್ತೀರೋ ಅದಕ್ಕೆ ಟ್ಯಾಕ್ಸ್ ಹಾಕಿದ್ರಿ, ಆ ಕಾರಣಕ್ಕಾಗಿ ಕುಸಿದು ಹೋಯಿತು, ಇತ್ಯಾದಿ ಇತ್ಯಾದಿ ಅನಾಲಜಿಗಳು ಕೇಳಿಸ್ತಾ ಇದ್ದಾವೆ. 495 ಪಾಯಿಂಟ್ ನಿಫ್ಟಿ ಕುಸಿತು. ಸೆನ್ಸೆಕ್ಸು 1,546 ಪಾಯಿಂಟ್ ಕುಸಿತು. ಉಳಿದಂತೆ ಕರ್ನಾಟಕಕ್ಕೇನು ಅನ್ನುವ ಪ್ರಶ್ನೆ.
ಕರ್ನಾಟಕ ಏನೇನೋ ನಿರೀಕ್ಷೆಗಳಿದ್ದು ಆ ಭದ್ರಾ ಮೇಲ್ದಂಡೆ ಯೋಜನೆಗೆ 3 ವರ್ಷದಿಂದನೇ ಘೋಷಣೆ ಮಾಡಿದ್ದಾರೆ 5,300 ಕೋಟಿ ಕೊಡ್ತೀವಿ ಅಂತ. ಇವತ್ತಿನ ತನಕ ಅದರದ್ದು ಪ್ರಸ್ತಾಪ ಇಲ್ಲ. ಕರ್ನಾಟಕ ಅಂತ ಬಂದಿದ್ದು ಬೆಂಗಳೂರು ಚೆನ್ನೈ, ಬೆಂಗಳೂರು ಹೈದರಾಬಾದ್ ಹೈ ಸ್ಪೀಡ್ ಟ್ರೈನ್ ಕಾರಿಡಾರ್ ವಿಷಯಕ್ಕೆ. ಕರ್ನಾಟಕ ಸ್ಪೆಸಿಫಿಕ್ ಘೋಷಣೆಗಳ ನಿರೀಕ್ಷೆ ಇತ್ತಲ್ಲ. ಉದಾಹರಣೆಗೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೇನೋ ಒಂದು 10,000 ಕೋಟಿದೇನೋ ಘೋಷಣೆ ಆಗುತ್ತೆ ಅಂತ ಒಂದಿತ್ತು, ಇಲ್ಲ. ಬೆಂಗಳೂರು ಸಬರ್ಬನ್ ರೈಲ್ ಕೆಲಸ ಕುಂಟ್ಕೊಂಡು ಸಾಕ್ತಿದೆ, ಅದಕ್ಕೇನಾದ್ರು ವಿಶೇಷ ಅನುದಾನ ಇಲ್ಲ. ಮೆಟ್ರೋ 3rd ಫೇಸ್ ವಿಶೇಷ ಅನುದಾನ ಇಲ್ಲ. ಮೇಕೆದಾಟು ಕಳಸಾ ಬಂಡೂರಿ ಪ್ರಸ್ತಾಪ ಇಲ್ಲ. ನಮ್ಮ ಮೆಟ್ರೋ 3ನೇ ಹಂತದ ವಿಸ್ತರಣೆ ಪ್ರಸ್ತಾಪ ಇಲ್ಲ. ರಾಯಚೂರಿನವರು ಪಾಪ ಏಮ್ಸ್ ಕೇಳ್ತಿದ್ದಾರೆ ವರ್ಷಗಟ್ಟಲೆ ಕೇಳ್ತಿದ್ದಾರೆ ಅವರು. ಏಮ್ಸ್ ಘೋಷಣೆ ಆಗಲಿಲ್ಲ. ಡಿಫೆನ್ಸ್ ಕಾರಿಡಾರ್ ಒಂದು ಘೋಷಣೆ ಆಗುತ್ತೆ ಅಂತಿತ್ತು ಬೆಂಗಳೂರಿನ ಅಕ್ಕಪಕ್ಕದಲ್ಲಿ, ಅದು ಆಗಿಲ್ಲ. ಚೆನ್ನೈ ಬೆಂಗಳೂರು ಸ್ಪೆಷಲ್ ಎಕನಾಮಿಕ್ ಕಾರಿಡಾರ್, ಅದನ್ನು ಏನೋ ಸ್ಪೆಷಲ್ ಎಕನಾಮಿಕ್ ಕಾರಿಡಾರ್ ಅಂತ ಮಾಡ್ತಾರೆ ಅಂತ, ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿತ್ತು, ಉನ್ನತೀಕರಣ ಆಗೋದಿತ್ತು, ಅದರ ಬಗ್ಗೆ ಪ್ರಸ್ತಾಪ ಇಲ್ಲ. ಅದಕ್ಕೆ ಕರ್ನಾಟಕಕ್ಕೆ ಚೊಂಬು ಅಂತ ಕರ್ನಾಟಕದಲ್ಲಿ ಆಡಳಿತ ಪಕ್ಷದವರು ಹೇಳ್ತಾ ಇದ್ದಾರೆ. ಕರ್ನಾಟಕಕ್ಕೆ ಈ ಘೋಷಣೆಗಳಿಂದ ಆಗುವ ಲಾಭಗಳ ಪಟ್ಟಿಯನ್ನು BJPಯವರು ಕೊಡ್ತಾ ಇದ್ದಾರೆ. ತೆಂಗು ಅಭಿವೃದ್ಧಿಯ ಬಗ್ಗೆ ಅಷ್ಟು ವಿಶೇಷವಾಗಿ ಪ್ರಸ್ತಾಪ ಮಾಡಲಾಗಿದೆ, ಕರ್ನಾಟಕಕ್ಕೆ ಲಾಭ ಆಗೋದಿಲ್ವಾ? ಮೀನುಗಾರಿಕೆ ಅಭಿವೃದ್ಧಿಯ ಬಗ್ಗೆ ಅಷ್ಟು ವಿಶೇಷ ಪ್ರಸ್ತಾಪ ಮಾಡಲಾಗಿದೆ, ಕರ್ನಾಟಕದ ಅಭಿವೃದ್ಧಿ ಆಗೋದಿಲ್ವಾ? ಶ್ರೀಗಂಧ ಬೆಳೆಗಾರರಿಗೆ ಶ್ರೀಗಂಧ ಬೆಳೆಗೆ ಪ್ರೋತ್ಸಾಹ ಇದೆ, ಕರ್ನಾಟಕಕ್ಕೆ ಅಭಿವೃದ್ಧಿ ಆಗೋದಿಲ್ವಾ? ಇತ್ಯಾದಿ ಇತ್ಯಾದಿ. ಹಂಗೆ ಲೆಕ್ಕ ಹಾಕೋದಕ್ಕೆ ಹೋದರೆ ವಿಶೇಷ ಒತ್ತು ಕೊಟ್ಟಿರೋದು ಈ ಬಜೆಟ್ನಲ್ಲಿ ಯಾವುದಕ್ಕೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ, ವೈಜ್ಞಾನಿಕ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ಗೆ. ಅದೆಲ್ಲ ಕರ್ನಾಟಕಕ್ಕೆ ಲಾಭ ಆಗ್ತಾವಲ್ಲ ಅಂತ BJPಯವ್ರದ್ದು ಲೆಕ್ಕಾಚಾರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ವಿಜಯೇಂದ್ರ, DK ಶಿವಕುಮಾರ್ ಅವರೆಲ್ಲ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಕೂಡಿದಂಥ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ವಿಜುವಲೈಸ್ ಮಾಡಿರುವಂಥ ಒಂದು ಬಜೆಟ್. ಸಸ್ಟೈನೇಬಲ್ ಪ್ಲಸ್ ಗ್ರೋತ್ ಎರಡನ್ನು ಗಮನದಲ್ಲಿಟ್ಟುಕೊಂಡು ಮಾಡಿದ್ದಾರೆ. ಕರ್ನಾಟಕದಲ್ಲಿ ಟ್ಯಾಕ್ಸ್ ಶೇರ್ ಇತ್ತು, ಅದು 16th ಫೈನಾನ್ಸ್ ಇದ್ದು ಆ್ಯಸ್ ಇಟ್ ಈಸ್ 41%, ಆ ನಂತರ 41% ಆಯಿತು. ಆ 41% ರಿಟೈನ್ ಮಾಡುವಂಥ ತೀರ್ಮಾನವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ವಿತ್ತ ಸಚಿವಾಲಯ ಕೈಗೊಂಡಿದ್ವಿ. ಕರ್ನಾಟಕಕ್ಕೆ ಏರೋಸ್ಪೇಸು ಮತ್ತು ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗು ಇದರಲ್ಲಿ ಕೂಡ ಕರ್ನಾಟಕಕ್ಕೆ ಲಾಭವಾಗಲಿದೆ. ಹೈ ಸ್ಪೀಡ್ ಟ್ರೈನ್ ಕಾರಿಡಾರು ಬೆಂಗಳೂರಿಗೆ 2 ಕೊಟ್ಟಿದ್ದಾರೆ. ಹೈ ವ್ಯಾಲ್ಯೂ ಅಗ್ರಿಕಲ್ಚರಲ್ ಕ್ಯಾಶ್ಯೂ ಆ್ಯಂಡ್ ಕೊಕೊನಟ್ ಡೆವಲಪ್ಮೆಂಟ್ ವಿಲ್ ಬೆನಿಫಿಟ್ ಕರ್ನಾಟಕ ಸಾಕಷ್ಟು ಮುಂದೆ ಇರೋದ್ರಿಂದ ದಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಟು ಕರ್ನಾಟಕ. ಕರ್ನಾಟಕಕ್ಕೆ ಬಂದಿದ್ದಂಥ ಪಾಲು ಡೆವಲ್ಯೂಷನ್ ಆಫ್ ಫಂಡ್ಸ್ 4.71%. ಆದರೆ 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಬಂದದ್ದು 3.64. ನಾವು 16ನೇ ಹಣಕಾಸಿನ ಆಯೋಗದ ಮುಂದೆ ಬಹಳ ಪ್ರಬಲವಾದಂಥ ವಾದ ಮಂಡಿಸಿದ್ದದ್ದು ಕನಿಷ್ಠ 14ನೇ ಹಣಕಾಸಿನ ಆಯೋಗದಲ್ಲಿ ಕೊಟ್ಟಿದ್ದಂಥ 4.71 ಕೊಡಿ, ಇಲ್ಲದೆ ಹೋದರೆ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡಿದೆ. ಅದರಿಂದ ಕರ್ನಾಟಕಕ್ಕೆ 26-27 ಕೇಂದ್ರ ಸರ್ಕಾರದ ಬಜೆಟ್ಟು ದೊಡ್ಡ ಅನ್ಯಾಯ ಮಾಡತಕ್ಕಂಥ ಬಜೆಟ್ಟು, ಚುಂಬು ಕೊಡ್ತಕ್ಕಂಥ ಬಜೆಟ್ಟು. ಇದೊಂದು ದೇಶದ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು ಅನ್ನೋ ಒಂದು ಸಂಕಲ್ಪ ಏನಿದೆ, ಪ್ರಧಾನಮಂತ್ರಿಗಳ ಆ ಸಂಕಲ್ಪಕ್ಕೆ ಪೂರಕವಾಗಿ ತಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿರುವಂತದ್ದು. ಕರ್ತವ್ಯ ಶಕ್ತಿಗಳ ಆಧಾರದ ಮೇಲೆ ಮಂಡಿಸಲ್ಪಟ್ಟ ಈ ಒಂದು ಬಜೆಟ್ ಉತ್ಪಾದನಾ ಹೆಚ್ಚಳ, ಜನರ ಆಶೋತ್ತರಗಳ ಈಡೇರಿಕೆ ಹಾಗೂ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಗಮನದಲ್ಲಿಟ್ಟುಕೊಂಡು ನಮ್ಮ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಭಾರತ ವಿಶ್ವಗುರು ಆಗುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆಯೋ ಅನುಕೂಲ ಆಗಿದೆಯೋ ಇವೆಲ್ಲದರ ಬಗ್ಗೆ ನಾಳೆ ದಿನ ನಾನು ಮಾತನಾಡ್ತೇನೆ. ಟೀಕೆ ಮಾಡುವಂತದ್ದೇ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಆಗಿದೆ. ಜಿಯೋ ಪೊಲಿಟಿಕ್ಸ್ ಅನ್ನು ಕೂಡ ನಾವು ಗಮನಿಸಬೇಕು. ಸೆಂಟ್ರಲ್ ಬಜೆಟ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಗಿಲ್ಲ, ನಾನು ಇಷ್ಟೊತ್ತು ಗಮನಿಸ್ತಾ ಇದ್ದೆ. ಈಗ ನಾವು ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಇಟ್ಟಿದ್ದಾರೆ. ಈಗ ನಾವು ಮನ್ರೇಗಾ ಹೆಸರಲ್ಲಿ ರನ್ ಓಡಿಸಿದ್ದೀವಿ, ಮ್ಯಾರಥಾನ್ ಓಡಿಸಿದ್ದೀವಿ. ಮ್ಯಾರಥಾನ್ ನಮ್ಮ ಕ್ಷೇತ್ರದಲ್ಲೇ ನಾವು ಮಾಡಿದ್ದೀವಿ, ನೀವು ಗಮನಿಸಿದ್ರಿ. ಅದನ್ನೇ ಮನ್ರೇಗಾ ನಾವು ವಾಪಸ್ ರೋಲ್ ಮಾಡಲಿ, ವಾಪಸ್ ಇಡಲಿ. ಹಿಂದೆ ಏನು ಸ್ಕೀಮ್ ಇತ್ತು ಆ ಸ್ಕೀಮ್ ಇಡಲಿ. 60-40 ಯಾವ ಕಾರಣಕ್ಕೂ ನಡೆಯೋದಿಲ್ಲ. ಯಾವ ಸರ್ಕಾರನೂ
ಬಂಡವಾಳ ಹಾಕಕ್ಕೆ ಹೋಗೋದಿಲ್ಲ. ನಾವು ನೋಡ್ತೀವಿ ಅದನ್ನು ಯಾವ ರೀತಿ ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ. ಸೊ ನಮ್ಮ ರಾಜ್ಯ ಜೆಫ್ರಿ ಎಪ್ಸ್ಟೀನ್ ಅಂತ ಒಬ್ಬ ವ್ಯಕ್ತಿ ಅಮೇರಿಕದಲ್ಲಿದ್ದ. ಇಂಟರ್ನ್ಯಾಷನಲ್ ನ್ಯೂಸ್. ಜೆಫ್ರಿ ಎಪ್ಸ್ಟೀನ್ ಅನ್ನುವಂಥ ವ್ಯಕ್ತಿಯೊಬ್ಬ ಅಮೇರಿಕದಲ್ಲಿದ್ದ. ನಿಮ್ಗೊಂದು ಅವನು ಬ್ಯಾಕ್ಗ್ರೌಂಡ್ ಹೇಳ್ತೀನಿ, ಆ ನಂತರ ಯಾಕಿದು ಮೋಸ್ಟ್ ಸೆನ್ಸೇಷನಲ್ ನ್ಯೂಸ್ ಅನ್ನೋದು ಅರ್ಥ ಆಗುತ್ತೆ. 1953 ಜನವರಿ 20ನೇ ತಾರೀಕು ನ್ಯೂಯಾರ್ಕ್ನಲ್ಲಿ ಹುಟ್ಟಿದ್ದ ಇವನು ಜೆಫ್ರಿ ಎಪ್ಸ್ಟೀನ್. ಆರಂಭದಲ್ಲಿ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದ, ಪಾಠ ಮಾಡ್ಕೊಂಡಿದ್ದ. ಆ ನಂತರ ಪ್ರೊಫೆಷನ್ ಚೇಂಜ್ ಮಾಡಿಕೊಂಡ, ಶೇರ್ ಮಾರ್ಕೆಟಿಗೆ ಬಂದ. ಹೆಂಗೆ ನಮ್ಮಲ್ಲಿ ದಲಾಲ್ ಸ್ಟ್ರೀಟ್ ಅಂತ ಕರಿತೀವಿ, ಅಲ್ಲಿ ವಾಲ್ ಸ್ಟ್ರೀಟ್ ಅಂತಾರೆ. ಅಲ್ಲಿ ಶೇರ್ ಬಿಸ್ನೆಸ್ ಶುರು ಮಾಡ್ದ, ತುಂಬ ದುಡ್ಡು ಮಾಡ್ದ. 1990 ಆಸುಪಾಸಿನಲ್ಲಿ ಇವನು ದಿನ ಬೆಳಗಾದರೆ ಕೂತ್ಕೊಳ್ಳೋದು ಹೇಳೋದೆಲ್ಲ ಅಮೇರಿಕದ ಶ್ರೀಮಂತರು, ರಾಜಕಾರಣಿಗಳು, ಪ್ರಭಾವಿಗಳ ಜೊತೆಗೆ. ತುಂಬ ಹೈ ಲೆವೆಲ್ ಕಾಂಟ್ಯಾಕ್ಟ್ಸ್ ಬೆಳೀತು ಈತನಿಗೆ. ಪ್ರಪಂಚದಾದ್ಯಂತ ರಾಯಲ್ ಫ್ಯಾಮಿಲಿಗಳವರ ಜೊತೆಗೆ ಸಂಬಂಧ. ದುಡ್ಡು ಎಷ್ಟು ಮಾಡಿದ್ದ ಅಂದರೆ, ಈ ಕೆರೆಬಿಯನ್ ದ್ವೀಪಗಳು ಬರ್ತಾವಲ್ಲ, ಅಲ್ಲಿ ಈತ ಐಲ್ಯಾಂಡ್ಗಳನ್ನು ಖರೀದಿ ಮಾಡ್ದ, ಐಷಾರಾಮಿ ಎಸ್ಟೇಟ್ಗಳನ್ನು ಕಟ್ಟದ, ಬಂಗ್ಲೋಗಳನ್ನು ಕಟ್ಟದ, ರೆಸಾರ್ಟ್ಗಳನ್ನು ಮಾಡ್ದ, ಅಪಾರ್ಟ್ಮೆಂಟ್ಗಳನ್ನು ಖರೀದಿ ಮಾಡ್ದ ದೊಡ್ಡ ದೊಡ್ಡ ಏರಿಯಾಗಳಲ್ಲಿ. ಲೋಲಿಟಾ ಎಕ್ಸ್ಪ್ರೆಸ್ ಅಂತ ಈತನ ಅಪಾರ್ಟ್ಮೆಂಟಿಗೆ ಹೆಸರು ಬಂದಿತ್ತು. $600 ಮಿಲಿಯನ್ ಆಸ್ತಿಗಳಿದ್ವು ಈತನ ಹತ್ರ. ಇಂಥವನ ಮೇಲೊಂದು ಆರೋಪ ಬರುತ್ತೆ 2005ರಲ್ಲಿ. ಅಪ್ರಾಪ್ತ ಬಾಲಕಿಯೊಬ್ಬಳನ್ನು ಲೈಂಗಿಕವಾಗಿ ಇವನು ದುರುಪಯೋಗ ಪಡಿಸ್ಕೊಂಡ, ಲೈಂಗಿಕವಾಗಿ ಪೀಡಿಸ್ದ ಅಂತ. 14 ವರ್ಷದ ಹುಡುಗಿನ ಲೈಂಗಿಕವಾಗಿ ಪೀಡಿಸ್ದ ಅಂತ ಕೇಸ್ ರಿಜಿಸ್ಟರ್ ಆಗುತ್ತೆ. FBI ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಆವಾಗ ಭಾಂಡಾರ ಬಯಲಿಗೆ ಬಂದಂಗೆ ಆಗ್ಬಿಡುತ್ತೆ. ಕೇವಲ ಒಬ್ಬ 14 ವರ್ಷದ ಹುಡುಗಿ ಅಲ್ಲ, ಹೆಚ್ಚು ಕಡಿಮೆ 36 ಅಪ್ರಾಪ್ತ ಬಾಲಕಿಯರನ್ನು ಇವನು ಲೈಂಗಿಕವಾಗಿ ಪೀಡಿಸಿದ, ರೇಪ್ ಮಾಡಿದ್ದಾನೆ ಅಂತ. 36 ಹುಡುಗಿನ ರೇಪ್ ಮಾಡಿದ್ದಾನೆ ಇವನು ಅಂತ. 2005ರಲ್ಲಿ ಈ ಪ್ರಕರಣ ಬಯಲಿಗೆ ಬರುತ್ತೆ. FBI ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದು ಹ್ಯೂಮನ್ ಟ್ರಾಫಿಕಿಂಗ್ನ ರ್ಯಾಕೆಟೇ ಇದೆ ಇವನ ಹಿಂದೆ ಅಂತ ಗೊತ್ತಾಗುತ್ತೆ. 2006 ಜುಲೈನಲ್ಲಿ ಈತ ಅರೆಸ್ಟ್ ಆಗ್ತಾನೆ. 2006 ಜುಲೈ. ಸಾಕಬೇಕಾದಷ್ಟು ದುಡ್ಡಿತ್ತು ಇವನ ಹತ್ರ. ಏನೇನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ, ಮಾತುಕತೆ ಮಾಡ್ಕೊಂಡ, ಕೊಡಬೇಕಾದವ್ರಿಗೆ ಕೊಟ್ಟ. ಲಂಚ ಅನ್ನೋದು ಕೇವಲ ಭಾರತಕ್ಕಂಟಿರುವ ಶಾಪ ಅಲ್ವಲ್ಲ. 2006 ಜುಲೈನಲ್ಲಿ ಅರೆಸ್ಟ್ ಆದವನು 2007ರಲ್ಲಿ ಹೊರಗೆ ಬಂದ್ಬಿಟ್ಟ. 2007ರಲ್ಲಿ ಹೊರಗೆ ಬಂದುಬಿಟ್ಟ ಆಯ್ತಾ. ಹೆಂಗೆ ಆಮೇಲೆ ವಿಷಯ ಗೊತ್ತಾಯ್ತದು. ಅಮೇರಿಕದಲ್ಲಿ ಅಟಾರ್ನಿ ಅಲೆಕ್ಸ್ ಅವರ ಜೊತೆಗೆ, ಅಲೆಕ್ಸ್ ಅನ್ನೋ ಒಬ್ಬ ಅಟಾರ್ನಿ ಜೊತೆಗೆ ಒಂದು ಸೀಕ್ರೆಟ್ ಡೀಲಿಗೆ ಸೈನ್ ಹಾಕೊಂಡಿದ್ದಾಯ್ತು. ಯಾವ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಬಹುದಾಗಿತ್ತು ಆ ಪ್ರಕರಣಗಳಲ್ಲಿ ಬರೀ 18 ತಿಂಗಳು ಶಿಕ್ಷೆ ಆಯ್ತು ಅವನಿಗೆ. 18 ತಿಂಗಳು ಶಿಕ್ಷೆ. ಇದು ಗೊತ್ತಾಗಿದ್ದು ಯಾವಾಗ? 2006ರಲ್ಲಿ ಅರೆಸ್ಟ್ ಆದ, 2007ರಲ್ಲಿ ಹೊರಗೆ ಬಂದ. 2017ರಲ್ಲಿ ಮಯಾಮಿ ಹೆರಾಲ್ಡ್ ಅನ್ನುವಂಥ ಒಂದು ಪೇಪರು ಇದೆಲ್ಲ ರಹಸ್ಯವನ್ನು ತೆರೆದಿಡ್ತು. ಹಿಂಗೆ ಮಾಡಿ ಹೊರಗೆ ಬಂದಿದ್ದಾನೆ ಇವನು ಅಂತ. ಜನರಲ್ಲಿ ಆಕ್ರೋಶ. ಈಸ್ ಅ ಫಿಡೋಫೈಲ್ ರೀ, ಶಿಶುಕಾಮಿ. ಜನರಲ್ಲಿ ಆಕ್ರೋಶ, ಮೂಮೆಂಟ್ ಶುರುವಾಗ್ಬಿಟ್ಟು ಒಳಗೆ ಹಾಕ್ಯವನ್ನ ಅಂತ. 2019ರಲ್ಲಿ ಮತ್ತೆ ಅರೆಸ್ಟ್ ಆದ ಇವನು. ಮತ್ತೆ ಅರೆಸ್ಟ್ ಆದ. ವಿಷಯಗಳು ಮತ್ತಷ್ಟು ಹೊರಗೆ ಬಂದವು. ಇವನು ಪ್ರಪಂಚದ ಬೇರೆ ಬೇರೆ ರಾಜಕಾರಣಿಗಳಿಗೆ, ಆಗರ್ಭ ಶ್ರೀಮಂತ ಉದ್ಯಮಿಗಳಿಗೆ, ಸೆಲೆಬ್ರಿಟಿಗಳಿಗೆ ಹೆಣ್ಣು ಮಕ್ಕಳನ್ನು ಸಪ್ಲೈ ಮಾಡ್ತಾ ಇದ್ದ. ಅವರ ಪೈಕಿ ಅಪ್ರಾಪ್ತ ಬಾಲಕಿಯರ ಸಂಖ್ಯೆ ಜಾಸ್ತಿ ಇತ್ತು. ಅಪ್ರಾಪ್ತ ಬಾಲಕಿಯರನ್ನು ಸಪ್ಲೈ ಮಾಡ್ತಾ ಇದ್ದ. 2019ರಲ್ಲಿ ಯಾವಾಗ ಈತ ಮತ್ತೆ ಅರೆಸ್ಟ್ ಆದ್ನಲ್ಲ, ಇನ್ನು ಅವ್ರದ್ದೆಲ್ಲ ಹೆಸರು ಹೊರಗೆ ಬಂದುಬಿಡುತ್ತೆ. ಇವನ ಕ್ಲೈಂಟ್ಗಳಿದ್ರಲ್ಲ, ಯಾರ್ಯಾರಿಗೆ ಇವನು ಹೆಣ್ಣು ಮಕ್ಕಳನ್ನು ಸಪ್ಲೈ ಮಾಡಿದ್ದ, ಎಲ್ಲೆಲ್ಲಿ ಪಾರ್ಟಿಗಳನ್ನು ಅರೇಂಜ್ ಮಾಡಿದ್ದ, ಎಲ್ಲ ಹೊರಗೆ ಬಂದುಬಿಡುತ್ತೆ ಅಂತಿತ್ತು. ನೋಡಿದ್ರೆ ನ್ಯೂಯಾರ್ಕ್ ಜೈಲಿನಲ್ಲಿ ಸತ್ತೋಗ್ಬಿಟ್ಟ.
ಸುಯಿಸೈಡ್ ಮಾಡ್ಕೊಂಡ ಅಂತ ಕೇಸ್ ಮುಗಿಸ್ಬಿಟ್ರು ಅದನ್ನು. ಅಮೇರಿಕದಲ್ಲೂ ಇದು ನಡೆಯುತ್ತೆ ಅನ್ನೋದನ್ನು ಹೇಳ್ತಾ ಇರೋದು ನಾನು. ಸುಯಿಸೈಡ್ ಅಂತ ಕೇಸ್ ಮುಗಿಸ್ಬಿಟ್ರು. ಇವತ್ತಿಗೂ ಅಮೇರಿಕದ ಜನ ನಂಬೋದು ಎಲ್ಲಿ ತಮ್ಮ ವಿಷಯ ಹೊರಗೆ ಬಂದುಬಿಡುತ್ತೋ ಅನ್ನುವ ಭಯದಲ್ಲಿ ಪ್ರಭಾವಿಗಳೆಲ್ಲ ಸೇರ್ಕೊಂಡು ಮರ್ಡರ್ ಮಾಡಿಸಿದ್ರು ಇವನನ್ನು ಅಂತ. ಜೆಫ್ರಿ ಎಪ್ಸ್ಟೀನ್ ಸಾವಿನ ಬಗ್ಗೆ ಈಗಲೂ ಜನರಿಗೆ ನೂರಾರು ಅನುಮಾನಗಳಿದ್ದಾವೆ. ತಮ್ಮ ಭಾಂಡಾರ ಬಯಲಿಗೆ ಬಂದು ಬಿಡುವ ಭಯದಿಂದ ಈತನನ್ನು ಮರ್ಡರ್ ಮಾಡಿಸಲಾಯಿತು ಅಂತ. ನೋಡಿ ಅಲ್ಲಿ ಸಾಹೇಬ್ರು ಯಾರು ನಿಂತ್ಕೊಂಡಿದ್ದಾರೆ? ಜೆಫ್ರಿ ಎಪ್ಸ್ಟೀನ್ ಹಿಂದ್ಗಡೆ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಬಹಳ ಹಳೆ ಫ್ರೆಂಡ್ಶಿಪ್ ಇವ್ರದ್ದು, ಬಹಳ ಹಳೆ ಫ್ರೆಂಡ್ಶಿಪ್. ಈತನನ್ನು ಅರೆಸ್ಟ್ ಮಾಡಿದಾಗ ಇವನಿಂದ ವಶಪಡಿಸಿಕೊಂಡಿದ್ರಲ್ಲ ದಾಖಲೆಗಳನ್ನು, ಇವೊಂದು ಹಾರ್ಡ್ ಡಿಸ್ಕು, ಲ್ಯಾಪ್ಟಾಪು, ಮೊಬೈಲು ಎಲ್ಲ ತಗೊಂಡಿದ್ರಲ್ಲ, ಅವೆಲ್ಲವನ್ನು ಡೇಟಾ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. 3 ಲಕ್ಷ ಪುಟ, 2,000 ವಿಡಿಯೋಗಳಿದ್ದಾವೆ, ಅದರಲ್ಲಿ ಆಡಿಯೋ ರೆಕಾರ್ಡಿಂಗ್ಗಳಿದ್ದಾವೆ. ಅವು ಬಹಿರಂಗವಾಗಬೇಕಾ ಬೇಡವಾ ಚರ್ಚೆ ನಡೀತಾ ಇತ್ತು. ಅಮೇರಿಕದ ಜುಡಿಷಿಯರಿ ಅಂತೂ ಇಂತೂ ನಿರ್ಧಾರ ಮಾಡ್ತು, ಇವೆಲ್ಲ ಬಹಿರಂಗ ಆಗಬೇಕು ಅಂತ. ಬಹಿರಂಗ ಆಗಿದವೀಗ, ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಿಬಿಟ್ಟಿದ್ದಾವೆ. ವಿವರಗಳು ಬೆಚ್ಚಿ ಬೀಳೋ ಹಂಗಿದ್ದಾವೆ. ಯಾರ್ಯಾರ ಹೆಸರಿದೆ? ಡೊನಾಲ್ಡ್ ಟ್ರಂಪ್ ಹೆಸರಿದೆ ಅದರಲ್ಲಿ. ಡೊನಾಲ್ಡ್ ಟ್ರಂಪ್ ಹೆಸರಿದೆ. 14 ವರ್ಷ ವಯಸ್ಸಿನ ಬಾಲಕಿಯೊಬ್ಬಳನ್ನು ಡೊನಾಲ್ಡ್ ಟ್ರಂಪ್ ರೇಪ್ ಮಾಡಿದ್ರು ಅಂತ. ಒಂದು ನವಜಾತ ಶಿಶುವನ್ನು ಡೊನಾಲ್ಡ್ ಟ್ರಂಪ್ ಮರ್ಡರ್ ಮಾಡಿದ್ರು ಅಂತ ಇದೆ ಆ ದಾಖಲೆಗಳಲ್ಲಿ. 35 ವರ್ಷದ ಹಿಂದಿನ ಘಟನೆ ಅಂತಿದ್ದು. 35 ವರ್ಷಗಳ ಹಿಂದೆ ನ್ಯೂ ಜೆರ್ಸಿಯಲ್ಲಿ ಡೊನಾಲ್ಡ್ ಟ್ರಂಪ್ ಬಾಲಕಿಯೊಬ್ಬಳನ್ನು ಅತ್ಯಾಚಾರ ಮಾಡಿದ್ರು. ಆ ಬಾಲಕಿಯ ಸ್ನೇಹಿತೆಯ ಹೇಳಿಕೆ ಇದೆಯಂತೆ, ಟ್ರಂಪ್ ನನ್ನ ಫ್ರೆಂಡ್ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಅಂತ ಬಾಲಕಿಯ ಸ್ನೇಹಿತೆ ಹೇಳಿಕೆ ಕೊಟ್ಟಿರೋದು ಈ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಇದೆಯಂತೆ. ಒಬ್ಬ ಫೀಡೋಫೈಲ್ ಶಿಶುಕಾಮಿಯ ಜೊತೆಗೆ ಡೊನಾಲ್ಡ್ ಟ್ರಂಪ್ಗೆ ಎಂಥ ಸಂಬಂಧ ಇತ್ತು ಅಂತ ಪ್ರಶ್ನೆ. ಏನು ಸಂಬಂಧ ಇತ್ತು? ನವಜಾತ ಶಿಶುವನ್ನು ಕೊಂದ್ರ ಡೊನಾಲ್ಡ್ ಟ್ರಂಪ್. ಡೊನಾಲ್ಡ್ ಟ್ರಂಪ್ ಮತ್ತು ಜೆಫ್ರಿ ಎಪ್ಸ್ಟೀನ್ ಮಧ್ಯದಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಬಿಸ್ನೆಸ್ ಇತ್ತ. ಕೆಲವು ದಾಖಲೆಗಳಲ್ಲಿ ನೋಡಿದ್ರೆ ಹೊರಗೆ ಬರುವ ಅಂಶ ಏನಂದರೆ, ಜೆಫ್ರಿ ಎಪ್ಸ್ಟೀನ್ ಹೆಣ್ಣು ಮಕ್ಕಳನ್ನು ತಂದು ಕೊಟ್ಟರೆ ಟ್ರಂಪ್ ಮಾರಾಟ ಮಾಡ್ತಿದ್ರು ಅಂತ. ಅಮೇರಿಕದಲ್ಲಂತೂ ದೊಡ್ಡ ಸಂಚಲನ ಇದು. ವೈಟ್ ಹೌಸ್ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ, ಇದೆಲ್ಲ ಸುಳ್ಳು ಅಂತ. ವೈಟ್ ಹೌಸ್ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ. ಆರಂಭದಲ್ಲಿ ಡೊನಾಲ್ಡ್ ಟ್ರಂಪ್ಗೂ ಜೆಫ್ರಿ ಎಪ್ಸ್ಟೀನ್ಗೂ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಗಳಿದ್ದವು. ಆತ ಅರೆಸ್ಟ್ ಆಗೋದಕ್ಕಿಂತ ತುಂಬ ಮುಂಚೆನೇ ಆ ಸಂಬಂಧಗಳನ್ನೆಲ್ಲ ಡೊನಾಲ್ಡ್ ಟ್ರಂಪ್ ಕಡ್ಕೊಂಡಿದ್ರು ಅಂತ. ವ್ಯವಹಾರ ಇತ್ತು, ಬಿಸ್ನೆಸ್ ಇತ್ತು ಅವರ ಮಧ್ಯದಲ್ಲಿ. ಆದರೆ ತುಂಬ ಹಿಂದೆನೇ ನಿಲ್ಲಿಸಿಬಿಟ್ಟಿದ್ರು ಅಂತಾರೆ ವೈಟ್ ಹೌಸ್ನ ಸ್ಟೇಟ್ಮೆಂಟ್ನಲ್ಲಿ. ಈಗ ಬರ್ತಾ ಇರೋವೆಲ್ಲ ನಕಲಿ ವಿಡಿಯೋಗಳು, ನಕಲಿ ಚಿತ್ರಗಳು, ನಕಲಿ ದಾಖಲೆಗಳು. ಜನ FBI ಏನೇನು ಕಂಪ್ಲೇಂಟ್ ಕೊಟ್ಟಿದ್ರು ಅವೆಲ್ಲವನ್ನು ಈಗ ಬಿಡುಗಡೆ ಮಾಡಿದ್ದೀರಷ್ಟೇ. ಯಾವ ಆರೋಪಗಳು ಸತ್ಯವಲ್ಲ. ಇವೆಲ್ಲ ಸತ್ಯ ಆಗಿದ್ದರೆ ಪೊಲಿಟಿಕಲಿ ಅವುಗಳನ್ನು ಟ್ರಂಪ್ ವಿರುದ್ಧ ಈಗಾಗಲೇ ಅಸ್ತ್ರವಾಗಿ ಬಳಸಿಕೊಂಡು ಬಿಡ್ತಾ ಇದ್ರು ರಾಜಕೀಯ ವಿರೋಧಿಗಳು ಅಂತ ವೈಟ್ ಹೌಸ್ನ ಸ್ಟೇಟ್ಮೆಂಟ್ ಇದೆ. ಡೊನಾಲ್ಡ್ ಟ್ರಂಪಿಗೆ ಪತ್ರಕರ್ತರ ಪ್ರಶ್ನೆಯೂ ಕೇಳಿದ್ದಾರೆ ಅದನ್ನು. ಅದಕ್ಕಿಂತ ಮುಂಚೆ ಅಮೇರಿಕದ ಡೆಪ್ಯೂಟಿ ಅಟಾರ್ನಿ ಜನರಲ್ ಟಾಡ್ ಬ್ಲಾಂಚೆ ಅನ್ನೋರು ಮಾತಾಡಿದ್ದಾರೆ. 200 ಜನ ಪ್ರಭಾವಿಗಳ ಹೆಸರಿದೆಯಂತೆ ಜೆಫ್ರಿ ಎಪ್ಸ್ಟೀನ್ ಫೈಲ್ಗಳಲ್ಲಿ. 1,80,000 ಫೋಟೋಗಳಿದ್ದಾವಂತೆ. 2,000ಕ್ಕಿಂತ ಹೆಚ್ಚು ವಿಡಿಯೋಗಳಿದ್ದಾವಂತೆ. ಡೊನಾಲ್ಡ್ ಟ್ರಂಪ್, ಎಲಾನ್ ಮಸ್ಕ್, ಬಿಲ್ ಗೇಟ್ಸ್, ಮೈಕಲ್ ಜಾಕ್ಸನ್ ರಂಥವ್ರ ಹೆಸರುಗಳಿದ್ದಾವೆ ಅದರಲ್ಲಿ. ಇದಿನ್ನೂ ಆರಂಭ, ಎಲ್ಲೆಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಇದು. ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಹೆಸರು ಕೂಡ ಒಂದು ಕಡೆ ಪ್ರಸ್ತಾಪ ಆಗಿದೆ. ಬಟ್ ಆತನ ದಂಧೆಗೆ ಸಂಬಂಧಿಸಿದ್ದಲ್ಲ ಅದು. ಆತ ಏನು ಸಪ್ಲೈ ದಂಧೆ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಸಂಬಂಧಿಸಿದಂತೆ ಅಲ್ಲ. ಅವ್ರು ಹೇಳಿದ್ದು 2017ರಲ್ಲಿ ನರೇಂದ್ರ ಮೋದಿ ಇಸ್ರೇಲ್ ಭೇಟಿಯ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ.
ಟ್ರಂಪ್ ಹೇಳಿದ್ದಕ್ಕೆ ಭೇಟಿ ಕೊಟ್ಟಿದ್ರು ಅಂತ. ಪ್ರಧಾನಿ ನರೇಂದ್ರ ಮೋದಿ 2017ರಲ್ಲಿ ಇಸ್ರೇಲಿಗೆ ಹೋಗಿದ್ದು ಡೊನಾಲ್ಡ್ ಟ್ರಂಪ್ ಹೇಳಿದ್ರು ಅಂತ. ಡೊನಾಲ್ಡ್ ಟ್ರಂಪ್ ಹೇಳ್ದಂಗೆ ಕೇಳಿದ್ರು ನರೇಂದ್ರ ಮೋದಿ ಅಂತ ಬರೆದಿದ್ದಾರೆ ಅದರಲ್ಲಿ. ಅವರ ತಾಳಕ್ಕೆ ತಕ್ಕಂತೆ ಕುಣಿದರು ಅನ್ನುವ ರೀತಿ. ಅಮೆರಿಕದ ಅಧ್ಯಕ್ಷರ ಲಾಭಕ್ಕಾಗಿ ಇಸ್ರೇಲ್ನಲ್ಲಿ ತಾಳಕ್ಕೆ ತಕ್ಕಂತೆ ಕುಣಿದರು. ಒಂದು ಇಮೇಲ್ನಲ್ಲಿ ಹೆಸರು ಪ್ರಸ್ತಾಪ ಆಗಿದೆ. ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಇದು ನಾಚಿಕೆಗೇಡಿನ ಸಂಗತಿ ಅಂತ. ಎಪ್ಸ್ಟೀನ್ ಫೈಲ್ಗಳಲ್ಲಿ ಪ್ರಧಾನಿ ಮೋದಿ ಹೆಸರು ಕಾಣಿಸಿಕೊಂಡಿದೆ. ಅಮೆರಿಕದ ಸರಣಿ ಅತ್ಯಾಚಾರಿ, ಮಕ್ಕಳ ಲೈಂಗಿಕ ಅಪರಾಧಿ ಜೆಫ್ರಿ ಎಪ್ಸ್ಟೀನ್ ಜುಲೈ 9, 2017ರಂದು ಇಮೇಲ್ನಲ್ಲಿ ಬರೆದಿದ್ದಾರೆ, ಪ್ರಧಾನಿ ಮೋದಿ ತಮ್ಮಿಂದ ಸಲಹೆ ಪಡೆದು ಇಸ್ರೇಲ್ಗೆ ಹೋದರು ಅಂತ. ಇದು ಜೆಫ್ರಿ ಜೊತೆ ಸಂಬಂಧ ಹೊಂದಿದ್ದಾರೆ ಅಂತ ಸ್ಪಷ್ಟವಾಗ್ತಾ ಇದೆ. ದೇಶಕ್ಕೆ ನಾಚಿಕೆಗೇಡಿನ ವಿಷಯ. ಈ ಬಗ್ಗೆ ಪ್ರಧಾನಿ ಉತ್ತರಿಸಬೇಕು ಅಂತ ಕಾಂಗ್ರೆಸ್ನವರ ಹೇಳಿಕೆ. ಅದಕ್ಕೆ ರಣಧೀರ್ ಜೈಸ್ವಾಲ್ ವಿದೇಶಾಂಗ ಇಲಾಖೆಯ ವಕ್ತಾರ ಇದು ಶುದ್ಧ ಸುಳ್ಳು ಅಂದಿದ್ದಾರೆ. ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಇದು ಸುಳ್ಳಿನ ಕಂತೆ. ಎಪ್ಸ್ಟೀನ್ ಕಡತದಲ್ಲಿನ ಆರೋಪ ಶುದ್ಧ ಸುಳ್ಳು. ಜುಲೈ 2017ರಲ್ಲಿ PM ಮೋದಿ ಇಸ್ರೇಲ್ಗೆ ಅಧಿಕೃತವಾಗಿ ಭೇಟಿ ಕೊಟ್ಟರು. ಆದರೆ ಕಡತದಲ್ಲಿನ ಮಾಹಿತಿ ವಾಸ್ತವವನ್ನು ಮೀರಿದ್ದಾಗಿದೆ. ಇಮೇಲ್ನಲ್ಲಿರುವ ಪ್ರಸ್ತಾಪಗಳು ಕೆಟ್ಟ ಆಲೋಚನೆಗಳಷ್ಟೇ. ಇದು ಕೇವಲ ತಿರಸ್ಕಾರಕ್ಕೆ ಅರ್ಹವಾಗಿದೆ, ಮತ್ತೇನೂ ಇಲ್ಲ ಅಂತ. ಬಲೂಚ್ ಲಿಬರೇಷನ್ ಆರ್ಮಿಯವರು ಪಾಕಿಸ್ತಾನ ಸರ್ಕಾರದ ನಿದ್ದೆಗೆಡಿಸಿಬಿಟ್ಟಿದ್ದಾರೆ. ಅಲ್ಲೋಲ ಕಲ್ಲೋಲ ಆಗಿದೆ ಪಾಕಿಸ್ತಾನದಲ್ಲಿ. ಬಲೂಚಿಸ್ತಾನ ಪ್ರಾಂತ್ಯದ 12 ಪ್ರದೇಶಗಳ ಮೇಲೆ BLA ದಾಳಿ ಮಾಡಿದೆ. ಅನೇಕ ಜಾಗಗಳನ್ನು ತನ್ನ ವಶಕ್ಕೆ ಪಡೆದಿದೆ. ಒಂದು ಭೀಕರ ಹೋರಾಟ ನಡೀತಾ ಇದೆ ಅಲ್ಲಿ. 12 ನಗರಗಳ ಮೇಲೆ ಸಂಪೂರ್ಣ ಹಿಡಿತ ಈಗ ಬಲೂಚ್ ಲಿಬರೇಷನ್ ಆರ್ಮಿಯದ್ದು. ಆಪರೇಷನ್ ಹೆರೋಫ್ ಅಂತ ಒಂದು ದೊಡ್ಡ ಕಾರ್ಯಾಚರಣೆಯನ್ನೇ ಬಲೂಚಿಸ್ತಾನದ ಪ್ರತ್ಯೇಕತಾವಾದಿಗಳು ಶುರು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗಳು, ಗೌರ್ಮೆಂಟ್ ಆಫೀಸ್ಗಳು, ಬ್ಯಾಂಕ್ಗಳು ಎಲ್ಲವೂ. ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾ ಅಂತ. ಅಲ್ಲಿನ ಜೈಲಿನ ಮೇಲೆ ದಾಳಿ ಮಾಡಿ ತಮಗೆ ಬೇಕಾದ ಕೈದಿಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ದಾರಂತೆ. ಬಲೂಚಿಸ್ತಾನದ ರಾಜಧಾನಿ ಕ್ವೆಟ್ಟಾದಲ್ಲಿ 100ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರ ಮಾರಣಹೋಮ ಮಾಡಿಟ್ಟಿದ್ದಾರೆ. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ. ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ. ಖನಿಜಗಳ ದೃಷ್ಟಿಯಿಂದ ಪಾಕಿಸ್ತಾನದ ಅತ್ಯಂತ ಶ್ರೀಮಂತ ಪ್ರಾಂತ್ಯ ಕೂಡ ಅದೇ. ಆದರೆ ಪಾಕಿಸ್ತಾನ ಸರ್ಕಾರದ ದೌರ್ಜನ್ಯಕ್ಕೆ ನಲುಗಿ ಅತ್ಯಂತ ಬಡ ಪ್ರಾಂತ್ಯವಾಗಿ ಉಳ್ಕೊಂಡಿದೆ. ಡೆವಲಪ್ಮೆಂಟ್ ಇಲ್ಲ ಅಲ್ಲಿ. ನಮ್ಮದು ಪ್ರತ್ಯೇಕ ರಾಷ್ಟ್ರ, ನಾವು ಪಾಕಿಸ್ತಾನದಿಂದ ಸಪರೇಟ್ ಆಗ್ತೀವಿ ಅಂತ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಅವರು ಹೋರಾಟ ಮಾಡ್ತಿದ್ದಾರೆ. ಆ ಹೋರಾಟದ ಭಾಗ ಇದು. 31 ನಾಗರಿಕರು ಸತ್ತಿದ್ದಾರೆ, 17 ಭದ್ರತಾ ಸಿಬ್ಬಂದಿ ಸತ್ತಿದ್ದಾರೆ, 40ಕ್ಕೂ ಹೆಚ್ಚು ಉಗ್ರರನ್ನು, ಅವರು ಉಗ್ರರು ಅಂತಾರೆ, ಟೆರರಿಸ್ಟ್ ಅಂತಾರೆ ಪಾಕಿಸ್ತಾನದವರು, ಅವರಿಗೆ 40ಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ನಾವು ಕೊಂದು ಹಾಕಿದ್ದೀವಿ ಅಂತ ಪಾಕಿಸ್ತಾನದ ಅಧಿಕೃತ ಹೇಳಿಕೆ ಇದೆ. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ನಾವು 100ಕ್ಕೂ ಹೆಚ್ಚು ಪಾಕಿಸ್ತಾನಿ ಸೈನಿಕರನ್ನು ಕೊಂದಿದ್ದೀವಿ ಅಂತಿದ್ದಾರೆ. ಕ್ವೆಟ್ಟಾ ಬಲೂಚಿಸ್ತಾನದ ರಾಜಧಾನಿ. ಮಸ್ತುಂಗ್, ಕಲಾತ್, ಗ್ವಾದರ್, ನುಷ್ಕಿ, ದಲ್ಬಂದಿನ್, ಖರನ್, ಓರ್ನಾಚ್, ಪಂಚ್ಗೂರ್, ಟಂಪ್, ಪಾಸ್ನಿ ಈ ಪಟ್ಟಣಗಳ ಮೇಲೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿಯವರ ಹಿಡಿತ ಇದೆ. ಬಲೂಚಿಸ್ತಾನ ಮೇಲೆ ನಡೀತಾ ಇರೋ ದೌರ್ಜನ್ಯವನ್ನು ವಿರೋಧಿಸಿ ಹೋರಾಟ ಅಂತಾರೆ ಇವರು. ಪಾಕಿಸ್ತಾನ ಸರ್ಕಾರ ಬಲೂಚಿಸ್ತಾನವನ್ನು ಪೂರ್ತಿ ಕಡೆಗಣಿಸಿಟ್ಟುಬಿಟ್ಟಿದೆ. ಆರ್ಥಿಕವಾಗಿ ಶೋಷಣೆ ಮಾಡುತ್ತೆ. ನಮ್ಮಲ್ಲಿರುವ ಖನಿಜಗಳನ್ನು ತಗೊಂಡು ಹೋಗ್ತೀರಿ, ನಮಗೇನೂ ಮಾಡ್ತಿಲ್ಲ ನೀವು ಅಂತ. ಸಮೃದ್ಧವಾಗಿದ್ದಾವಲ್ಲಿ ಖನಿಜಗಳು. ಎಲ್ಲ ಫಾರಿನ್ ಕಂಪನಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಬಗೀರಿ ಗಣಿಗಾರಿಕೆ ಮಾಡಿ ಅಂತ ಪಾಕಿಸ್ತಾನ ಅವಕಾಶ ಮಾಡಿಕೊಡುತ್ತೆ. ಅಲ್ಲಿನ ಸ್ಥಳೀಯರಿಗೇನು ಅನ್ನೋ ಪ್ರಶ್ನೆಗೆ ಉತ್ತರನೇ ಇಲ್ಲ. ನೋಡಿ, ಭಾರತ ಪಾಕಿಸ್ತಾನ ಅಂತ ಮಾತಾಡ್ತೀವಿ. ಬಲೂಚಿಸ್ತಾನ ಪ್ರತ್ಯೇಕ ರಾಜ್ಯ ಆಗಿತ್ತು, ಪ್ರತ್ಯೇಕ ದೇಶವೂ ಹೌದದು, ಪ್ರತ್ಯೇಕ ದೇಶ ಅದು. ಭಾರತಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ, ಪಾಕಿಸ್ತಾನಕ್ಕೆ 1947 ಆಗಸ್ಟ್ 14ಕ್ಕೆ ಸ್ವಾತಂತ್ರ್ಯ ಬಂದ ರೀತಿಯಲ್ಲಿ ಬಲೂಚಿಸ್ತಾನಕ್ಕೆ 1947 ಆಗಸ್ಟ್ 11ಕ್ಕೆ ಸ್ವಾತಂತ್ರ್ಯ ಬಂದಿತ್ತು. ಪ್ರತ್ಯೇಕ ರಾಷ್ಟ್ರ ಅಂತ. ಆದರೆ ಮೊಹಮ್ಮದ್ ಅಲಿ ಜಿನ್ನ ಸೈನ್ಯ ನುಗ್ಗಿಸ್ಬಿಟ್ರು ಅದರ ಮೇಲೆ.
ರಾಜ ಆಳ್ತಿದ್ದ ಅಲ್ಲಿ, ಅಹಮದ್ ಯಾರ್ ಖಾನ್ ಅಂತ, ಖಾನ್ ಆಫ್ ತಲಾತ್ ಅಂತ ಕರೀತಾರೆ ಆತನನ್ನು. ಮೊಹಮ್ಮದ್ ಅಲಿ ಜಿನ್ನಾ ಆ ಖಾನ್ ಆಫ್ ಕಲಾತ್ ಹತ್ರ ದುಡ್ಡು ತಗೊಂಡು ಏನೋ ವಕೀಲಿಕೆ ಮಾಡ್ತಾ ಇದ್ದ ಮನುಷ್ಯ ಮೊಹಮ್ಮದ್ ಅಲಿ ಜಿನ್ನಾ. ಬಲೂಚಿಸ್ತಾನ ಪ್ರತ್ಯೇಕ ರಾಷ್ಟ್ರ, ಅದು ಪ್ರತ್ಯೇಕವಾಗಿರಬೇಕು ಅಂತ ಬ್ರಿಟಿಷ್ ನ್ಯಾಯಾಲಯಗಳಲ್ಲಿ ವಾದ ಮಾಡಿದ್ದ ಮೊಹಮ್ಮದ್ ಅಲಿ ಜಿನ್ನಾ ಬಲೂಚಿಸ್ತಾನಕ್ಕೆ ಸ್ವತಂತ್ರವಾಗಿ ತಾನು ಕಾಯ್ದೆ ಆಜಮ್ ಆದಮೇಲೆ ಸೈನ್ಯ ನುಗ್ಗಿಸಿದ್ದು. ದೊಡ್ಡ ಕಥೆ ಇದೆ ಇದು, ಇನ್ನೊಂದ್ಸಲ ಯಾವಾಗಾದ್ರೂ ಹೇಳೋಣ. ಒಟ್ಟು ಸದ್ಯಕ್ಕಂತೂ ಇಷ್ಟು ನಡೀತಾ ಇದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು, ತಂದಿದ್ದೀನಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.